ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरु जी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है. ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरु जी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है. ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरु जी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है. ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು
ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरुजी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है. ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನ ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरुजी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है. ಮೊಹಮ್ಮದ್ ಘಜ್ನಿ ಕೆಡವಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಪ್ರಾಚೀನ ಶಿವಲಿಂಗದ ಅವಶೇಷಗಳು ಇದೀಗ ಸಿಕ್ಕಿವೆ. ಆ ಅವಶೇಷಗಳನ್ನು ಮರುಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅರ್ಚಕರಾದ ಸೀತಾರಾಮ್ ಶಾಸ್ತ್ರಿಗಳು ಹೇಳಿದ್ದಾರೆ. ಕಳೆದ ಸರಿಸುಮಾರು 20-21 ವರ್ಷಗಳಿಂದ ಈ ಪವಿತ್ರ ಲಿಂಗದ ತುಣುಕುಗಳನ್ನು ಇದು ಹೇಗೆ ಭಾಗಗಳಾಗಿ ತುಣುಕುಗಳಾಗಿ ವಿಂಗಡಣೆ ಆಗೋಯ್ತು, ಅಲ್ಲಿನ ಪವಿತ್ರವಾದ ಲಿಂಗ ಮುಂದಿನ ಹಂತದಲ್ಲಿ ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಆದರೆ ಈಗ ಸಿಕ್ಕಿರುವ ಆ ಅವಶೇಷಗಳನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ ಶಾಸ್ತ್ರಿಗಳು. ಅವುಗಳನ್ನು ಸೋಮನಾಥ ದೇಗುಲದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರವಿಶಂಕರ್ ಗುರೂಜಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. जो पूर्वजों को आज्ञा है कुछ न कुछ कोशिश करके इसका पुनर्स्थापन करना है. मेरा ताऊ जी पिताजी वो लोग नहीं कर पाया, मेरे लिए एक मौका मिला है, इसलिए मैं इसका शंकराचार्य जी के पास लेके गया. उन्होंने ये बोला था ये काम करने के लिए सही आदमी गुरुजी है, उनके पास लेके जाओ. जो परमाचार्य जी शंकराचार्य जी बोला था उसे 100 साल हो गया, इसलिए इसका टाइम लग गया है. इनके हाथ से इनका गाइडेंस से ये दोबारा वहां स्थापित होना है.